ನಮ್ಮ ಮಕ್ಕಳು ಪ್ರತಿ ವಾರ ಬಹಳ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ಭಗವದ್ಗೀತೆಯನ್ನು. ಅದರಲ್ಲಿ 12ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನ ಪಠಣ ಮಾಡ್ತಾ ಇದ್ದಾರೆ. ಎಲ್ಲರೂ ಆಲಿಸಬೇಕಾಗಿ ವಿನಂತಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಾಚಿರಾತ್ ಪಾತ ಮಯ್ಯಾವೇಶಿತ ಚೇತಸಾಂ ಮಯ್ಯೇವ ಮನಃ ಆಧಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಂ ಚಾಪ್ತುಂ ಧನಂಜಯ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಶ್ರೀಕೃಷ್ಣಾರ್ಪಣಮಸ್ತು. ಆ ಮಕ್ಕಳಿಗೆ ತುಂಬ ಹೃದಯ ಧನ್ಯವಾದಗಳು. ಇನ್ನೊಬ್ಬ ನಮ್ಮ ಸಹೋದರರು ಒಂದು ವಾಚನವನ್ನು ವಾಚಿಸ್ತಾರೆ. ಬಸವಣ್ಣವರ ವಚನ. ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೇ ಅಣ್ಣ. ಸತ್ಯದ ನೆಲವನ್ನರಿಯದೆ ಹೋದಿರಲ್ಲ, ಸದ್ಗುಣ ಎಂಬ ಫಲ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಕೂಡ ಸಂಗಮ ದೇವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಬಸವಣ್ಣ. ಶ್ರೀವಾಣಿ. ಪರೋಪಕಾರ ಎನ್ನುವುದೇ ಮಾನವ ಧರ್ಮ. ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ, ಮತ್ತೊಬ್ಬರ ಹಿತವನ್ನು ಬಯಸುವುದೇ ಸಾರ್ಥಕತೆ. ಶ್ರೀವಾಣಿ. ಕಷ್ಟ ಬಂದಾಗಲೇ ವ್ಯಕ್ತಿತ್ವ ವಿಕಾಸ, ಸುಖ ಬಂದರೆ ಸತ್ವ ಪರೀಕ್ಷೆಯಾಗದು. ಕಷ್ಟ ಬಂದಾಗ ಶಕ್ತಿ ಹೊಮ್ಮಿ ವ್ಯಕ್ತಿತ್ವ ವಿಕಾಸವಾಗಲು ಪರಮಾತ್ಮ ಈ ವಾತಾವರಣವನ್ನು ಸೃಷ್ಟಿ ಮಾಡಿರಬೇಕು. ಕಾಡು ನಾಡಿನ ಜೀವ, ಕಾಡನ್ನು ನಾಡಿನಂತೆ ಗೌರವಿಸಬೇಕು, ಸಂರಕ್ಷಿಸಬೇಕು. ಭಾರತೀಯ ಸಂಸ್ಕೃತಿ ಅರಳಿದ್ದು ಕಾಡಿನ ಪ್ರಶಾಂತತೆಯ
ವಾತಾವರಣದಿಂದ ಎಂಬುದನ್ನು ಮನಗಾಣಬೇಕು. ಶ್ರೀವಾಣಿ. ಪ್ರಾರ್ಥನೆ ಜೀವನದಲ್ಲಿ ಅತಿ ಮುಖ್ಯವಾದ ಕರ್ತವ್ಯ. ಜೀವನ ಸಾರ್ಥಕತೆಗೆ ಮುಖ್ಯವಾದ ಸಾಧನ. ಪ್ರಾರ್ಥನೆಯನ್ನು ಸಹಜವಾಗಿ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಮಾಡಿದರೆ ವ್ಯಕ್ತಿಗಾಗಲಿ ರಾಷ್ಟ್ರಕ್ಕಾಗಲಿ ಒಳ್ಳೆಯ ಫಲ ಲಭ್ಯವಾಗುತ್ತದೆ. ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಗುಣಮಟ್ಟ ಇಳಿಮುಖವಾಗಿದೆ. ಶಿಕ್ಷಣ, ಕೃಷಿ, ವ್ಯಾಪಾರ, ಕೈಗಾರಿಕೆ, ವೈದ್ಯಕೀಯ, ಸಾರಿಗೆ, ಪಶುಪಾಲನೆ, ನೈರ್ಮಲ್ಯ, ಕಟ್ಟಡ ನಿರ್ಮಾಣ, ರಸ್ತೆ ವ್ಯವಸ್ಥೆ, ಒಳಚರಂಡಿ ಯೋಜನೆ ಎಲ್ಲದರಲ್ಲೂ ಕಳಪೆತನ ಕಾಣುತ್ತಿದೆ. ಕರ್ತವ್ಯ ಶುದ್ಧಿ ಕಾಣುತ್ತಿಲ್ಲ. ಇದು ದೇವರೊಪ್ಪುವ ಮಾರ್ಗವಲ್ಲ. ತಮಗೆ ನೀರು ಗೊಬ್ಬರವನ್ನು ಕೊಟ್ಟು ಬೆಳೆಸಿದ ಮರಗಿಡ ಬಳ್ಳಿಗಳು ಹೂವು, ಹಣ್ಣು, ಕಾಯಿ, ನೆರಳು ನೀಡಿ ಋಣಭಾರವನ್ನು ಕಳೆದುಕೊಳ್ಳುತ್ತಿರುವಾಗ ಮನುಷ್ಯರಾದವರು ಆ ಮರಗಿಡ ಬಳ್ಳಿಗಳಿಗಿಂತ ಕಡೆಯಾಗಬಾರದು. ಯಾರ ಋಣವನ್ನು ಹೊತ್ತೋಗಬಾರದು. ಶ್ರೀವಾಣಿ. ಓಂ ಶಾಂತಿ. ಥ್ಯಾಂಕ್ ಯು. ಧನ್ಯವಾದಗಳು ಸಹೋದರರಿಗೆ. ಈಗ ನಮ್ಮ ಕಾರ್ಯಕ್ರಮನ ನಿರ್ದೇಶಕರಿಗೆ ಕೊಡೋಣಂತೆ. ಒಂದು ಗಂಟೆ 20 ನಿಮಿಷಕ್ಕೆ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. 10 ನಿಮಿಷಗಳ ಕಾಲ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. 1:15 ಸಮಾರೋಪ, ಶಾಂತಿ ಮಂತ್ರ ಹೇಳಿಬಿಟ್ಟು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ವಂದನಾರ್ಪಣೆ ಅಗತ್ಯ ಇಲ್ಲ ಅನಿಸುತ್ತೆ. ಬೇಕೇ ಬೇಕು ಅನ್ನೋದಾದರೆ ಅದನ್ನು ಎಷ್ಟು ಸಂಕ್ಷಿಪ್ತವಾಗಿ ಇಡ್ತೀರೋ ಅಷ್ಟು ಸಂಕ್ಷಿಪ್ತವಾಗಿಡಿ ಅಂತ ನಾನು ಕೇಳ್ಕೊಳ್ತೇನೆ. ಓಕೆ. ಈಗ ಈ ಉಪನ್ಯಾಸದ ಒಂದು ಶೀರ್ಷಿಕೆ ಆಧ್ಯಾತ್ಮ ಎಂದರೇನು. ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯವಿದೆಯಲ್ಲ, ಇದು ಪರಿಪೂರ್ಣ ಆಧ್ಯಾತ್ಮ. ಆದರೆ ನಮಗೆ ಆಧ್ಯಾತ್ಮ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಹೋದರೆ ಎಷ್ಟು ಬಾರಿ ನೀವು ಈ ಸತ್ಸಂಗಗಳಲ್ಲಿ ಭಾಗವಹಿಸಿದ್ರೋ ಅದರಿಂದ ಹೆಚ್ಚು ಪ್ರಯೋಜನವಾಗಲಿಕ್ಕಿಲ್ಲ. ನಾನು ಕೆಲವು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಟ್ಟು ನಿಜವಾಗ್ಲೂ ಆಧ್ಯಾತ್ಮ ಅಂದರೆ ಏನು ಅನ್ನೋದನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಈಗಾಗಲೇ ಹಿಂದಿನ ಒಂದು ಸಂಗೀತ ಉಪನ್ಯಾಸದಲ್ಲಿ ನಿಮಗೆ ಉಪನ್ಯಾಸಕಿ ಹೇಳಿದರೆ ಅನುಷ್ಠಾನ ಬಹಳ ಮುಖ್ಯ, ಪಾಂಡಿತ್ಯ ಮುಖ್ಯ ಅಲ್ಲ, ಅನುಷ್ಠಾನ ಮುಖ್ಯ. ಅದಕ್ಕೆ ಒಂದು ಕಡೆ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ಅನುಷ್ಠಾನವಿಲ್ಲದ ಆಧ್ಯಾತ್ಮ ವ್ಯರ್ಥ. ಸ್ಪಿರಿಚುಯಾಲಿಟಿ ವಿದೌಟ್ ಪ್ರಾಕ್ಟೀಸ್ is a sheer waste. ಸುಮ್ಮನೆ ಕೇಳಲಿಕ್ಕಲ್ಲ ಅಧ್ಯಾತ್ಮ, ಸುಮ್ಮನೆ ತಿಳ್ಕೊಳ್ಳಿಕ್ಕೂ ಅಲ್ಲ ಅಧ್ಯಾತ್ಮ. ತಿಳ್ಕೊಂಡಿದ್ದನ್ನು ಇಲ್ಲಿ ಬಂದು ನಿಂತ್ಕೊಂಡು ಬೋಧನೆ ಮಾಡೋದಕ್ಕೂ ಅಲ್ಲ ಅಧ್ಯಾತ್ಮ. ಅಧ್ಯಾತ್ಮ ಇದನ್ನೆಲ್ಲ ಮೀರಿದ್ದು ಯಾವುದದು?
ಅಧ್ಯಾತ್ಮ ಆಚರಣೆಗೆ ಬಂದಾಗ ಮಾತ್ರ ಅದು ಅಧ್ಯಾತ್ಮ. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಅಂತ ಕೇಳಿದ್ದೀರ ನೀವು ಗಾದೆ? ಹಂಗಾಗಬಾರ್ದು. ಹಾಗಾದರೆ ಆಧ್ಯಾತ್ಮದಿಂದ ಏನು ಪ್ರಯೋಜನ ಇಲ್ಲ. ವಾಟ್ ಈಸ್ ಅ ಫನ್? ವಾಟ್ ಈಸ್ ಅ ಫನ್ ಇನ್ ಕಾಲಿಂಗ್ ಇಟ್ ಎ ಸ್ಪಿರಿಚುಯಾಲಿಟಿ? ಒಬ್ಬ ಮಹಾತ್ಮರನ್ನು ಯಾರೋ ಒಬ್ಬ ವ್ಯಕ್ತಿ ಹೋಗಿ ಕೇಳಿದರು. ಮಹಾತ್ಮರು ಅಂದರೆ ಎಂಥ ವ್ಯಕ್ತಿಗಳು? ಅವರ ಆತ್ಮ ಸಾಕಷ್ಟು ವಿಸ್ತಾರವಾಗಿ ಬೆಳೆದಂತಹ ಆತ್ಮವಾಗಿರುತ್ತೆ. ಎಲ್ಲರನ್ನೂ ಅಪ್ಪಿ ತಬ್ಬಿಕೊಳ್ಳುವಂತಹ ಒಂದು ಗುಣ ಅವರಲ್ಲಿರುತ್ತೆ. ಬೇಕು ಬೇಡಗಳಿಂದ ದೂರವಾಗಿರುತ್ತಾರೆ. ಅಪರಿಗ್ರಹವನ್ನು ಪರಿಪಾಲಿಸ್ತಿರ್ತಾರೆ. ಸರಳ ಜೀವನವನ್ನು ನಡೆಸ್ತಿರ್ತಾರೆ. ಕಡಿಮೆ ಮಾತು ಹೆಚ್ಚು ಕೆಲಸ ಮಾಡ್ತಿರ್ತಾರೆ. ಇತ್ತೀಚಿನ ಉದಾಹರಣೆ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು. ಅವರು ನುಡಿದಂತೆ ನಡೆದು ಹೋದರು. ನಿಜ ಹೇಳಬೇಕಂದ್ರೆ ನಡೆದಂತೆ ನಂತರ ನುಡಿದು ಹೋದರು. ಮೊದಲು ನಡವಳಿಕೆಯಲ್ಲಿ ಅವರು ಅಧ್ಯಾತ್ಮವನ್ನು ಅನುಷ್ಠಾನಕ್ಕೆ ತಂದರು, ನಂತರ ಅದನ್ನು ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂತಹ ಸಿದ್ದೇಶ್ವರ ಸ್ವಾಮಿಗಳು ಮಹಾತ್ಮರೇ, ಮಹಾಜೀವಿಗಳೇ. ಈಗ ನಾನು ಹೇಳ್ತಾ ಇರೋದು ಅಂತಹ ಒಬ್ಬ ಮಹಾತ್ಮರ ಪ್ರಸಂಗ. ಯಾರೋ ಒಬ್ಬರು ಇಂಥ ಮಹಾತ್ಮರು ಸಿದ್ದೇಶ್ವರ ಸ್ವಾಮಿಗಳ ಥರ ಇದ್ದರು. ಅವರ ಬಳಿ ಒಬ್ಬ ವ್ಯಕ್ತಿ ಹೋಗಿ ಕೇಳ್ತಾನೆ, ಮಹಾತ್ಮರೇ, ಆಧ್ಯಾತ್ಮ ಎಂದರೇನು? ಅದನ್ನೇ ನಾನು ಇವತ್ತು ನಿಮ್ಮ ಮುಂದೆ ಪ್ರಶ್ನೆ ಇಟ್ಟಿರೋದು. ಈ ಪ್ರಶ್ನೆಯನ್ನು ಒಬ್ಬ ವ್ಯಕ್ತಿ ಮಹಾತ್ಮರಿಗೆ ಕೇಳ್ತಾನೆ. ಆಗ ಮಹಾತ್ಮರು ಹೇಳ್ತಾರೆ, ಅಪ್ಪ, ಯಾವುದು ಒಬ್ಬ ವ್ಯಕ್ತಿಯ ಆಂತರಿಕ ಪರಿವರ್ತನೆಯನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತದೋ ಅದೇ ಅಧ್ಯಾತ್ಮ. ಎಷ್ಟು ಸರಳವಾಗಿದೆ ನೋಡಿ. ಯಾವುದು ಒಬ್ಬ ಮನುಷ್ಯನ ಅಂತರಂಗವನ್ನು ಪರಿಪೂರ್ಣವಾಗಿ ಪರಿವರ್ತಿಸಿ ಬಿಡುತ್ತೋ ಅದೇ ಆತನಿಗೆ ಅಧ್ಯಾತ್ಮ. ಇತ್ತೀಚೆಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಟಿವಿನಲ್ಲಿ. ಒಬ್ಬ ವೃದ್ಧ ಮಹಿಳೆ ಆಸ್ಪತ್ರೆಯ ಔಟ್ ಪೇಷಂಟಲ್ಲಿ ಬಂದು ಕುಳಿತುಕೋತಾಳೆ. ಅಲ್ಲಿ ಹಲವಾರು ಸೀಟ್ಗಳಿರುತ್ತೆ, ವೇಟಿಂಗ್. ಎಷ್ಟೋ ಜನ ಕೂತಿರ್ತಾರೆ ಡಾಕ್ಟರ್ನ ಮೀಟ್ ಮಾಡಲಿಕ್ಕೆ. ಆಕೆ ಒಬ್ಬಳೇ ಕೈ ತುಂಬ ಟೀದು ಒಂದು ಫ್ಲಾಸ್ಕ್ ತಗೊಂಬಂದು ಕೂತ್ಕೋತಾಳೆ. ಪಕ್ಕದಲ್ಲಿ ಒಬ್ಬ ಯುವಕ ಕುಳಿತಿದ್ದಾನೆ. ಆತನ ಕಣ್ಣುಗಳು ನಿಸ್ತೇಜವಾಗಿದೆ, ಕೆದರಿದ ಕೂದಲು, ಕಳೆಗುಂದಿದ ಮುಖ, ಯಾವುದೋ ಮನಸ್ಸಿನಲ್ಲಿ ತವಕ. ಆತನನ್ನು ಕುರಿತು ಕೇಳ್ತಾಳೆ, ಅಪ್ಪ, ಯಾರು ಅಡ್ಮಿಟ್ ಆಗಿದ್ದಾರೆ ಅಂತ. ಆತ ಹೇಳ್ತಾನೆ, ನನ್ನ ತಂದೆ ಅಡ್ಮಿಟ್ ಆಗಿದ್ದಾರೆ. ಆಕೆ ಒಂದು ಮುಗುಳ್ನಗೆಯನ್ನು ತೋರಿಸಿ ಫ್ಲಾಸ್ಕಲ್ಲಿರುವಂತಹ ಟೀಯನ್ನು ಒಂದು ಲೋಟಗೆ ಹಾಕ್ತಾಳೆ. ಅದರ ವಾಸನೆ ಆತನಿಗೆ ತಗಲುತ್ತೆ. ಆತ ಆಕೆ ಕಡೆ ನೋಡ್ತಾನೆ. ಹೀಗೆ ಆಕೆ ಆ ಟೀಯನ್ನು ಕೊಡ್ತಾಳೆ ಕುಡಿಲಿಕ್ಕೆ. ಸೊರಗಿದ ದೇಹ,
ಕಳೆಗುಂದಿದ ಮುಖ, ಕೆದರಿದ ಕೂದಲು. ತಂದೆ ಅಡ್ಮಿಟ್ ಆಗಿದ್ದಾರೆ, ಅವನು ನೋಡ್ಕೊಳ್ಳಿಕ್ಕೆ ಬಂದಿದ್ದಾನೆ. ಆಕೆ ಆತನಿಗೆ ಟೀ ಕೊಡ್ತಾಳೆ. ಆತ ಟೀ ಕುಡಿದು ಕೇಳ್ತಾನೆ, ಅಮ್ಮ ನಿಮ್ಮ ಮನೇಲಿ ಯಾರು ಅಡ್ಮಿಟ್ ಆಗಿದ್ದಾರೆ? ಆಕೆ ನಗ್ತಾ ಹೇಳ್ತಾಳೆ, ಅಪ್ಪ ಯಾರೂ ಅಡ್ಮಿಟ್ ಆಗಿಲ್ಲ, ನಾನೊಬ್ಬಳೇ ಇರೋದು. ದಿನ ಈ ರೀತಿ ಟೀ ತೊಗೊಂಬಂದು ಕುಳಿತುಕೋತೀನಿ, ಬೇಕಾದವ್ರಿಗೆ ಅದನ್ನು ಕೊಡ್ತೀನಿ, ಅವ್ರ ಜೊತೆ ನಾನು ಟೀ ಕುಡಿತೀನಿ. ವಾಟ್ ಅ ಬ್ಯೂಟಿಫುಲ್ ಲೈಫ್. ನೀವು 100 ಸತ್ಸಂಗಗಳಲ್ಲಿ ಭಾಗವಹಿಸಿ ನಿಮ್ಗೆ ಆ ಒಂದು ಸೇವಾ ಕಾರ್ಯದ ಪುಣ್ಯ ಸಿಕ್ಕಲ್ಲ. ಹೌದಾ ಅಲ್ವಾ? ಎಷ್ಟು ನಿಸ್ತೇಜ, ಕಳೆಗುಂದಿದ, ದುಃಖದಿಂದ ಕೂಡಿದ ಆ ಜೀವಿಗಳಿಗೆ ದಿನ ಹೋಗೋದು, ಆಸ್ಪತ್ರೆಯಲ್ಲಿ ಕೂತ್ಕೊಳ್ಳೋದು, ಅವ್ರ ಜೊತೆ ಈಕೇನು ಟೀ ಕುಡಿಯೋದು. ವಾಟ್ ಬ್ಯೂಟಿಫುಲ್ ಥಿಂಗ್. ಪೂತಿ ನರಸಿಂಹಾಚಾರ್ ಅಂತ ನೀವು ಒಬ್ಬ ಸಾಹಿತಿಯ ಹೆಸರು ಕೇಳಿರಬಹುದು. ಕನ್ನಡದ ಪ್ರಸಿದ್ಧ ಸಾಹಿತಿಗಳು. ಅವ್ರಿಗೆ ಮೇಲ್ಕೋಟೆ ಬೆಟ್ಟ ಇದೆ ಗೊತ್ತಲ್ಲ ನಿಮಗೆ? ಬೆಟ್ಟದ ಮೇಲೆ ಹೋಯ್ತು ಅಂತಂದರೆ ನಮ್ಮ ಚೆಲುವನಾರಾಯಣ ಸ್ವಾಮಿನ ನರಸಿಂಹಸ್ವಾಮಿ, ಕೆಳಗಡೆ ಚೆಲುವನಾರಾಯಣ, ಮೇಲೆ ನರಸಿಂಹಸ್ವಾಮಿಯ ವಿಗ್ರಹ. ಅಲ್ಲಿ ಅವರು ಕಂಡ ಒಂದು ಸತ್ಯವನ್ನು ಬರೀತಾರೆ. ಅವರು ಮೇಲ್ಕೋಟೆಯಲ್ಲಿ ಬಹಳ ದಿನ ಇರ್ತಾರೆ ಅನಿಸುತ್ತೆ. ಪ್ರತಿನಿತ್ಯ ಒಂದು ಮುದುಕಿ, ವೃದ್ಧ ಮಹಿಳೆ, ಮೇಲ್ಗಡೆಗೆ ನೀರನ್ನು ತೆಗೆದುಕೊಂಡು ಎತ್ಕೊಂಡು ಹೋಗ್ತಾಳೆ. ಹೋಗಿ ಆ ನೀರಿನಿಂದ ಸುತ್ತಲೂ ಇರುವಂತಹ ಜಾರವನ್ನು ಕ್ಲೀನ್ ಮಾಡ್ತಾಳೆ. ಅಲ್ಲಿ ಒಂದು ರಂಗೋಲಿಯನ್ನು ಬಿಡಿಸ್ತಾಳೆ, ಕುಳಿತುಕೊಳ್ತಾಳೆ, ಒಂದೆರಡು ದೇವರ ಪದಗಳನ್ನು ಹಾಡ್ತಾಳೆ, ಭಗವಂತನಿಗೆ ನಮಿಸಿ ಹಿಂತಿರುಗಿ ಬರ್ತಾಳೆ. ಅದು ಆಕೆಯ ನಿತ್ಯ ಕಾಯಕವಾಗಿತ್ತು. ಶ್ರದ್ಧೆಯಿಂದ ಮಾಡ್ತಿದ್ಲು. ವಯಸ್ಸಾಗಿ ವೃದ್ಧಾಪ್ಯವನ್ನು ತಲುಪಿದ್ರೂ ಆಕೆ ಅದನ್ನು ಬಿಡಲಿಲ್ಲ. ಆಕೆಯ ಭಕ್ತಿ, ಆಕೆಯ ಶ್ರದ್ಧೆ, ಆಕೆಯ ಇಚ್ಛಾಶಕ್ತಿ, ಆ ಭಗವಂತನ ಸೇವೆಯನ್ನು ಆ ರೀತಿ ಮಾಡ್ತಿದ್ದಾಳೆ ಆಕೆ. ದಟ್ ಈಸ್ ಸ್ಪಿರಿಚುಯಾಲಿಟಿ. ದಟ್ ಈಸ್ ಸ್ಪಿರಿಚುಯಾಲಿಟಿ, ಭಕ್ತಿ ಮಾರ್ಗ. ಹಾಗಾಗಿ ಅಧ್ಯಾತ್ಮ ಅನ್ನೋದು ಏನು ಹೇಳುತ್ತೆ ಅಂತಂದರೆ, ಈ ಮಹಾತ್ಮರ ಪ್ರಕಾರ ಯಾವುದು ನಿನ್ನ ಮನಸ್ಸನ್ನು ಪರಿಪೂರ್ಣವಾಗಿ ಪರಿವರ್ತನೆ ಮಾಡುತ್ತೋ ಅದೇ ಅಧ್ಯಾತ್ಮ. ನೀವು 100,000 ಸಾವಿರಾರು ಸತ್ಸಂಗಗಳಲ್ಲಿ ಭಾಗವಹಿಸಿರಬಹುದು. ಇದ್ಯಾವುದೂ ನಿಮ್ಮ ಮನಸ್ಸನ್ನು ಬದಲಾಯಿಸ್ತಿಲ್ಲ, ನಿಮ್ಮನ್ನು ಭೋಗ ಜೀವನದಿಂದ ಯೋಗ ಜೀವನದ ಕಡೆಗೆ ಕರ್ಕೊಂಡು ಹೋಗ್ತಿಲ್ಲ ಅನ್ನೋದೇ ಆದರೆ ಇದು ಅಧ್ಯಾತ್ಮವಲ್ಲ. ನಿಮಗೆ ನಿಮ್ಮ ದಾರಿ ಬೇರೆ ಇದೆ, ಹುಡುಕೊಳ್ಳಿ. ರಮಣ ಮಹರ್ಷಿಗಳಿಗೆ ಆ ಬೆಟ್ಟವೇ ಅವರ ಮನಸ್ಸನ್ನು ಪರಿಪೂರ್ಣವಾಗಿ ಬದಲಾಯಿಸಿಬಿಡ್ತು. ಅವರಿಗಲ್ಲಿ ಭಗವಂತ ಕಂಡ. ಭಗವಂತ ಆ ತಿರುವಣ್ಣಾಮಲೈನ ಬೆಟ್ಟದಲ್ಲೇ ಕಂಡ ಅವರಿಗೆ. ಅವರ ಮನಸ್ಸನ್ನು ಪರಿವರ್ತಿಸಿಬಿಟ್ಟ. ಆ ವೃದ್ಧೆಗೆ ಮೇಲುಕೋಟೆಯ ಬೆಟ್ಟದ ಮೇಲೆ ರಂಗೋಲಿ ಹಾಕೋದು, ಅದನ್ನು ಕ್ಲೀನ್ ಮಾಡೋದು, ಭಕ್ತಿ ಗೀತೆಗಳನ್ನು ಹಾಡೋದು ಇದೆಯಲ್ಲ, ಅದು ಆಕೆ ಮನಸ್ಸನ್ನು ಪರಿಪೂರ್ಣವಾಗಿ ಬದಲಾಯಿಸ್ಬಿಡ್ತು. ಆಕೆ ಸಾರ್ಥಕ್ಯವನ್ನು ಕಂಡಳು ಜೀವನದಲ್ಲಿ. ಅದು ಆಕೆಗೆ ಅಧ್ಯಾತ್ಮ. ಸೊ ಈ ಉತ್ತರವನ್ನು ಮಹಾತ್ಮರು ಆತನಿಗೆ ಕೊಡ್ತಾರೆ. ಆದರೆ ಈ ಹುಡುಗನಿಗೆ ಅರ್ಥ ಆಗಲಿಲ್ಲ. ಅವನು ಮತ್ತೆ ಕೇಳಿದ, ಮಹಾತ್ಮರೇ, ಹಾಗಾದರೆ ಪರಂಪರಾಗತವಾಗಿ ಮೊದಲಿನಿಂದಲೂ ಅಧ್ಯಾತ್ಮ ಸಾಧನಗಳೆಂದು ಹಿರಿಯರು ನಮಗೆ ತಿಳಿಸಿಕೊಟ್ಟಿರುವ ವಿಧಾನಗಳು ಅಧ್ಯಾತ್ಮವಲ್ಲವೇ?
ನಮ್ಮ ಹಿರಿಯರು ಹೇಳಿದರೆ, ಪ್ರತಿನಿತ್ಯ ಮನೆಯಲ್ಲಿ ದೇವರ ಮನೆಯಲ್ಲಿ ಕುಳಿತುಕೊಂಡು ಪೂಜೆ ಮಾಡಬೇಕು. ಪೂಜೆ, ಪುನಸ್ಕಾರ, ವ್ರತ, ನೇಮ, ನಿಯಮ ಇವು ಯಾವುದೋ ಅಧ್ಯಾತ್ಮ ಅಲ್ವಾ ಹಾಗಾದರೆ ಅಂತ. ಆಗ ಮಹಾತ್ಮರು ಹೇಳ್ತಾರೆ, ಅಪ್ಪ, ಮನೆಯಲ್ಲಿ ನೀನು ಮಾಡೋ ಪೂಜೆ, ಪುನಸ್ಕಾರ, ನೇಮ, ವ್ರತ, ನಿನ್ನ ಸಂಪ್ರದಾಯಗಳು ಇವೆಲ್ಲ ಇದೆಯಲ್ಲ, ಇವು ನಿನ್ನ ಮನಸ್ಸನ್ನು ಪರಿವರ್ತಿಸಿದೆಯಾ? ನಿನ್ನ ಮನಸ್ಸನ್ನು ಸಾತ್ವಿಕವನ್ನಾಗಿ ಮಾಡಿದೆಯಾ? ಹಾಗೆ ಮಾಡಿದರೆ ಅದು ನಿನಗೆ ಅಧ್ಯಾತ್ಮ. ಇಲ್ಲ ಅಂದರೆ ನೀನು ಪ್ರತಿನಿತ್ಯ ನಿನ್ನ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಎಷ್ಟೇ ಪೂಜೆ ಮಾಡಿದ್ರೂ ಅದು ನಿನಗೆ ಅಧ್ಯಾತ್ಮ ಅಲ್ಲ. ವಾಟೆವರ್ ಟ್ರಾನ್ಸ್ಲೇಟ್ಸ್ ಅಂಡ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಸ್ ಯುವರ್ ಮೈಂಡ್, ದಟ್ ಈಸ್ ಸ್ಪಿರಿಚುಯಾಲಿಟಿ. ಅದಕ್ಕೆ ಅವರೊಂದು ಉತ್ತರ ಕೊಡ್ತಾರೆ, ಅಪ್ಪ, ಯಾವ ರಗ್ಗು ಅಂದರೆ ಗೊತ್ತಲ್ಲ, ಹೊತ್ಕೊಳ್ತೀವಲ್ಲ ನಾವು, ಅದು ಯಾವ ರಗ್ಗು ನಿನ್ನನ್ನು ಬೆಚ್ಚಗಿಡುವುದಿಲ್ಲವೋ ಅದು ನಿನಗೆ ರಗ್ಗು ಆಗುವುದಿಲ್ಲ. ರಗ್ಗಿನ ಕೆಲಸ ಏನು? ಅದು ನಿನ್ನನ್ನು ಬೆಚ್ಚಗಿಡಬೇಕು. ನೀನೇನೋ ಹೊತ್ಕೊಂಡೆ, ಆದರೆ ಅದು ನಿನ್ನನ್ನು ಬೆಚ್ಚಗಿಡ್ತಿಲ್ಲ, ಹಾಗಾದರೆ ಅದು ರಗ್ಗಲ್ಲ. ನೀನೇನೋ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀಯ, ಆದರೆ ಅದರಿಂದ ನಿನ್ನ ಮನಸ್ಸೇನು ಬದಲಾಗಿಲ್ಲ. ಮನೆಯಲ್ಲಿ ದೇವಸ್ಥಾನದಂತಹ ದೇವರ ಮನೆ ಕಟ್ಟಿದ್ದಾನೆ, ಸುಂದರವಾದ ದೇವರ ವಿಗ್ರಹವನ್ನು ಇಟ್ಟಿದ್ದಾನೆ, ಸಾಲಿಗ್ರಾಮಗಳನ್ನು ಜೋಡಿಸಿದ್ದಾನೆ, ಪ್ರತಿನಿತ್ಯ ಬೆಳಿಗ್ಗೆ ಅಭಿಷೇಕ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಹೆಂಡತಿನೂ ಕೂಡಿಸ್ಕೊಂಡು ಪತ್ನಿ ಸಮೇತ ಮಾಡ್ತಾನೆ. ಆದರೆ ಅವನ ಮನಸ್ಸು ಪರಿವರ್ತನೆ ಆಗಿಲ್ಲ. ಆಫೀಸ್ಗೆ ಹೋಗ್ತಾನೆ, ಲಂಚ ತಗೊಳ್ತಾನೆ, ಯಾರು ಬಂದರೂ ಅವರಿಗೆ ಹಿಂಸೆ ಕೊಡ್ತಾನೆ. ಏನು ಬಂತು ಪ್ರಯೋಜನ? ಆ ಪೂಜೆ ಪುನಸ್ಕಾರ ಅವನನ್ನು ಬದಲಾಯಿಸಲೇ ಇಲ್ಲ. ಗೌರ್ಮೆಂಟ್ ಆಫೀಸ್ಗಳಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಕರಪ್ಷನ್. ಅವ್ರ ಮನೆಗಳಲ್ಲಿ ನೋಡಿ, ದೊಡ್ಡ ದೊಡ್ಡ ದೇವ್ರ ಮನೆಗಳು, ಬೆಳ್ಳಿ ಬಂಗಾರ ತುಂಬೋಗಿರುತ್ತೆ ವಿಗ್ರಹಗಳು. ನಿನಗೆ ಯಾವ ವಿಗ್ರಹನೂ ಬೇಡ, ಯಾವ ದೇವ್ರ ಮನೆಯೂ ಬೇಡಪ್ಪ. ನೀನು ಮಾಡ್ತಿರೋ ಕೆಲಸದಲ್ಲಿ ಲಂಚ ತಗೋಬೇಡ, ಹಿಂಸೆ ಕೊಡಬೇಡ, ಜನರಿಗೆ ಸಮಸ್ಯೆಗಳು ಒಡ್ಡಬೇಡ, ನಿನ್ನ ಕರ್ತವ್ಯನ ನೀನು ಕರೆಕ್ಟಾಗಿ ಮಾಡ್ಕೊಂಡು ಹೋಗು. ಕರ್ಮಯೋಗ ಅದು ಅಧ್ಯಾತ್ಮ ಅಲ್ವಾ? ಏನಕ್ಕೆ ಬೇಕು ಪೂಜೆ ಪುನಸ್ಕಾರ? ಮಾಡೋದೆಲ್ಲ ಇಂಥ ಅನಾಚಾರ. ಆದರೆ ಯಾವ ದೇವಸ್ಥಾನ ನೋಡಿದ್ರು, ಯಾವ ಬೆಟ್ಟ ನೋಡಿದ್ರು, ಯಾವ ಯಾತ್ರಾ ಸ್ಥಳ ನೋಡಿದ್ರು ಜನ ತುಂಬೋಗಿರ್ತಾರ ಇಲ್ವಾ? ಧರ್ಮಸ್ಥಳಕ್ಕೆ ಹೋಗಿ ಕಾಲಿಡೋಕ್ಕಾಗಲ್ಲ, ತಿರುಪತಿಗೆ ಹೋಗಿ ಹೆಜ್ಜೆ ಇಡೋಕ್ಕಾಗಲ್ಲ, ನೀವು ಬೆಟ್ಟ ಹತ್ತಕ್ಕೂ ಕಾಯಬೇಕು ನೀವು. ಓಕೆ, ನೀವು ಎಲ್ಲಾದರೂ ಹೋಗಿ ಯಾತ್ರಾ ಸ್ಥಳಕ್ಕೆ ಜನ ತುಂಬಿರ್ತಾರೆ. ಪ್ರತಿ ಕಚೇರಿಗೆ ಹೋಗಿ ದುಡ್ಡಿಲ್ಲದೆ ನೀವು ಯಾವ ಕೆಲಸನೂ ಮಾಡಿಸ್ಕೊಂಡು ಬರೋಕ್ಕಾಗಲ್ಲ. ಅಂದರೆ ಅರ್ಥ ಏನು ಮಾಡ್ತಿದ್ದೀರಿ ನೀವು? ವಾಟ್ ಈಸ್ ಸ್ಪಿರಿಚುಯಾಲಿಟಿ? ದೇರ್ ಈಸ್ ನೋ ಸ್ಪಿರಿಚುಯಾಲಿಟಿ ಇನ್ ಪ್ರಾಕ್ಟೀಸ್. ದೇವಸ್ಥಾನಕ್ಕೆ ಹೋಗೋದು ಒಂದು ಯಾಂತ್ರಿಕವಾದ ಕೆಲಸ. ಬೆಳಿಗ್ಗೆ ಎದ್ದು ಹಲ್ಲುಜ್ಜೋದು ಎಷ್ಟು ಯಾಂತ್ರಿಕವೋ, ನೀನು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡೋದು ಯಾಂತ್ರಿಕವೇ. ಅರ್ಥ ಏನು ಬಂತದಕ್ಕೆ? ಇಟ್ಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ರಗ್ಗು ನಿನ್ನನ್ನು ಬೆಚ್ಚಗಿಡುವುದಿಲ್ಲವೋ ಅದು ರಗ್ಗು ಆಗುವುದಿಲ್ಲ. ಅಯ್ಯಪ್ಪ, ಎಷ್ಟು ದೊಡ್ಡ ಮಾತುಗಳು ಗೊತ್ತಾ ಇವೆಲ್ಲ. ಆವಾಗ ಯುವಕ ಕೇಳ್ತಾನೆ, ಹುಡುಗ, ಹಾಗಾದರೆ ಅಧ್ಯಾತ್ಮ ಅನ್ನೋದು ಬದಲಾಗ್ತಾ ಇರುತ್ತಾ? ನಮ್ಮ ಅಪ್ಪ ಅಮ್ಮ, ನಮ್ಮ ತಾತ ಮುತ್ತಾತ ಮಾಡಿದ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇರೋದು ತಪ್ಪ? ಹಾಗಾದರೆ ಅಧ್ಯಾತ್ಮ ಅನ್ನೋದು ಬದಲಾಗ್ತಿರ್ತದೆಯಾ? ಹೌದು, ಜನ ಬದಲಾಗ್ತಾ ಇರ್ತಾರೆ. ಯಾವುದು ಹಿಂದೆ ಅಧ್ಯಾತ್ಮ ಎನಿಸಿಕೊಂಡಿತ್ತೋ
ಅದೇ ಆಧ್ಯಾತ್ಮ ಎಲ್ಲರಿಗೂ ಯಾವಾಗಲೂ ಆಗಲು ಸಾಧ್ಯವಿಲ್ಲ. ಡೋಂಟ್ ಕಟ್ ದ ಪರ್ಸನ್ ಟು ಫಿಟ್ ದ ಕೋಟ್, ಕಟ್ ದ ಕೋಟ್ ಟು ಫಿಟ್ ದ ಪರ್ಸನ್. ಅರ್ಥ ಏನು ಗೊತ್ತಾ? ಮನುಷ್ಯನ ಶರೀರಕ್ಕೆ ಬಟ್ಟೆಯನ್ನು ಕಟ್ ಮಾಡ್ತೀರಾ, ಇಲ್ಲ ಬಟ್ಟೆ ನೋಡಿಕೊಂಡು ಮನುಷ್ಯನ ಶರೀರನೇ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಕಟ್ ಮಾಡ್ತೀರಾ? ಶರೀರ ಕಟ್ ಮಾಡಿ ಬಟ್ಟೆಗೆ ಹಾಕ್ತೀರಾ, ಇಲ್ಲ ಬಟ್ಟೆ ಕಟ್ ಮಾಡಿ ಶರೀರಕ್ಕೆ ಹಾಕ್ತೀರಾ? ಯಾವ್ದು ಮಾಡ್ತೀರಿ ಹೇಳಿ? ವಾಟ್ ಯು ಡು ಅಲ್ವಾ? ಕಟ್ ದ ಕೋಟ್ ಟು ಫಿಟ್ ದ ಬಾಡಿ ಆರ್ ಪರ್ಸನ್. ಹಾಗಾಗಿ ಅಧ್ಯಾತ್ಮ ಅನ್ನೋದು ನಿಂತ ನೀರಲ್ಲ. ನಿನಗೆ ಯಾವುದು ನಿನ್ನ ಮನಸ್ಸನ್ನು ಬದಲಾಯಿಸುತ್ತೋ ನೀನು ಹುಡುಕೋ. ಕೆಲವರು ಸೇವಾ ಮಾರ್ಗದಲ್ಲಿ ಹೋಗ್ತಾರೆ, ಕೆಲವರು ಭಕ್ತಿ ಮಾರ್ಗದಲ್ಲಿ ಹೋಗ್ತಾರೆ, ಕೆಲವರು ಜ್ಞಾನ ಯೋಗದಲ್ಲಿ ಹೋಗ್ತಾರೆ, ಮತ್ತೊಬ್ಬರು ಕರ್ಮಯೋಗದಲ್ಲಿ ಹೋಗ್ತಾರೆ, ಇನ್ನೊಬ್ಬರು ರಾಜಯೋಗದಲ್ಲಿ ಹೋಗ್ತಾರೆ. ಮಾರ್ಗಗಳು ಹಲವು, ಆದರೆ ಬೆಟ್ಟ ಹತ್ತಲಿಕ್ಕೆ ಹಲವಾರು ಇರಬಹುದು, ಆದರೆ ಮೇಲೋದ್ಮೇಲೆ ಕಾಣೋದು ಒಂದೇ ವಿಗ್ರಹನ. ಹೌದಾ ಅಲ್ವಾ? ತಿರುಪತಿ ಬೆಟ್ಟನ ನೀವು ಹತ್ಕೊಂಡಾದರೂ ಹೋಗಿ, ಸುತ್ತಕೊಂಡಾದರೂ ಹೋಗೋದು ಗುರಿ ಮಾತ್ರ ಒಂದೇ, ಆದರೆ ಹೋಗುವಂತಹ ರಸ್ತೆಗಳು ಬೇರೆ ಬೇರೆ. ಸೊ ನಿಮಗೆ ಯಾವುದು ಸರಿ ಹೋಗುತ್ತೆ, ಯಾವುದು ನಿಮ್ಮ ಮನಸ್ಸನ್ನು ಬದಲಾಯಿಸುತ್ತೆ, ಅದನ್ನು ಗಮನಿಸಿ ನೋಡಿ. ಆಧ್ಯಾತ್ಮ ಅನ್ನೋದು ಥಿಯರಿ ಅಲ್ಲ, ಪಠ್ಯವಲ್ಲ, ಸುಮ್ಮನೆ ಓದಲಿಕ್ಕೆ ಅಥವಾ ಕೇಳಿಸಿಕೊಳ್ಳಲಿಕ್ಕೆ ಅಲ್ಲ. ಆಧ್ಯಾತ್ಮ ಅನ್ನೋದು ಪ್ರಾಯೋಗಿಕ, ಇಟ್ ಈಸ್ ಪ್ರಾಕ್ಟಿಕಲ್. ನಿನ್ನ ನಡವಳಿಕೆ ಎಷ್ಟು ಬದಲಾಯಿತು, ನಿನ್ನ ಜೀವನ ಶೈಲಿ ಹೇಗೆ ಬದಲಾಯಿತು, ನಿನ್ನ ಬದುಕುವ ವಿಧಾನದಲ್ಲಿ ಎಂಥ ಪರಿವರ್ತನೆ ಬಂತು, ಅದು ಮುಖ್ಯ. ಎಷ್ಟು ವಿಷಯಗಳನ್ನು ಎಷ್ಟು ಜ್ಞಾನವನ್ನು ಒಬ್ಬ ವ್ಯಕ್ತಿ ತಿಳಿದುಕೊಂಡಿದ್ದಾನೆ ಅನ್ನೋದು ಮುಖ್ಯವಲ್ಲ. ತಿಳಿದುಕೊಂಡ ಎಷ್ಟು ಜ್ಞಾನವನ್ನು ಆತ ಅರಗಿಸಿಕೊಂಡಿದ್ದಾನೆ, ಅಳವಡಿಸಿಕೊಂಡಿದ್ದಾನೆ, ತನ್ನ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾನೆ, ಅದು ಮುಖ್ಯ. ಪಂಡಿತರಿಗೆ ಪಾಂಡಿತ್ಯ ಅನ್ನೋದು ತಲೆ ಮೇಲಿರುವಂತಹ ಒಂದು ಭಾರ. ಆ ಭಾರವನ್ನು ಕೆಳಗಿಳಿಸದೆ ಪಂಡಿತರು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಪಾಂಡಿತ್ಯ ಅಹಮ್ಮನ್ನು ಜಾಸ್ತಿ ಮಾಡ್ತದೆ. ಹಾಗಾಗಿ ಅಧ್ಯಾತ್ಮ ಪಥದಲ್ಲಿ ಮುಂದುವರಿದು ಉನ್ನತ ಸ್ತರವನ್ನು ತಲುಪಿದ ವ್ಯಕ್ತಿ ಎಲ್ಲ ಹಂತಗಳಲ್ಲೂ ತನ್ನೊಡನೆ ಶಾಂತಿಯಿಂದಿರುತ್ತಾನೆ. ಹಾಗಾದರೆ ಅಧ್ಯಾತ್ಮ ವ್ಯಕ್ತಿಯ ಲಕ್ಷಣ ಏನು? ನಿಜವಾಗ್ಲೂ ಆತ ಸೊಸೈಟಿಗೆ ವರ್ಷಗಳ ಗಟ್ಟಲೆಯಿಂದ ಬರ್ತಿದ್ದಾನೆ ಅಂದರೆ ಅವನಲ್ಲಿ ಈ ಸೊಸೈಟಿಯ ಸತ್ಸಂಗಗಳು, ವಾಂಗ್ಮಯ ಬದಲಾವಣೆ ತಂದಿದೆ ಅನ್ನೋದಾದರೆ ಆತನ ಲಕ್ಷಣ ಹೇಗಿರುತ್ತೆ? ಆತನ ಅತಿ ಮುಖ್ಯ ಲಕ್ಷಣ ಆಂತರಿಕವಾಗಿ ಶಾಂತಿಯಿಂದ ಇರುತ್ತಾನೆ. ಬಾಹ್ಯ ಪ್ರಪಂಚದ ಯಾವುದೇ ತುಮುಲಗಳು, ಅವ್ಯವಸ್ಥೆಗಳು, ಸಮಸ್ಯೆಗಳು ಆತನ ಮೇಲೆ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಅಂದರೆ ಆ ವ್ಯಕ್ತಿಯಲ್ಲಿ ಆಂತರಿಕ ಘರ್ಷಣೆ ಅಥವಾ ಕಲಹ ಇರುವುದಿಲ್ಲ. ತನ್ನೊಡನೆ ತಾನು ನೆಮ್ಮದಿಯಿಂದಿರುತ್ತಾನೆ. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಆಧ್ಯಾತ್ಮ ಪಥದಲ್ಲಿ ಮುಂದುವರೆದಿದ್ದಾನೆ ಅಂದರೆ ಅವನು ಸದಾ ಆನಂದದಿಂದ ಇರ್ತಾನೆ. ಹಿ ಹ್ಯಾಸ್ ನೋ ಕಂಪ್ಲೇಂಟ್ಸ್. ಯಾರ ಮೇಲೂ ದೂರುಗಳಿರಲ್ಲ. ಯಾವ ಮಟ್ಟದ ಪರಿವರ್ತನೆ ಗಮನಿಸಿ ನೋಡಿ. ಹಿ ಹ್ಯಾಸ್ ನೋ ಕಂಪ್ಲೇಂಟ್ಸ್. ಹೊರಗೆ ಏನೇ ಆಗಲಿ ಒಳಗವನು ಆನಂದವಾಗಿರ್ತಾನೆ, ಶಾಂತಿಯಿಂದಿರ್ತಾನೆ, ಪ್ರತಿಕ್ರಿಯೆ ನೀಡಲ್ಲ, ವ್ಯಗ್ರನಾಗಲ್ಲ, ಕೋಪ ಇಲ್ಲ, ಕ್ರೋಧ ಇಲ್ಲ, ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸ್ತಾನೆ. ಮಾನಸಿಕ ಸಮತೋಲನವನ್ನು ಏರ್ಪಡಿಸಿಕೊಂಡಿರ್ತಾನೆ.
ರಮಣರ ಮುಖವನ್ನು ನೋಡಿದಿರಲ್ಲ ನೀವು ಫೋಟೋಗಳಲ್ಲಿ, ಎಷ್ಟು ಶಾಂತ ಚಿತ್ತವಾದ ಮುಖ, ಗಮನಿಸಿ ನೋಡಿ, ಎಷ್ಟು ಶಾಂತ ಚಿತ್ತವಾಗಿದೆ. ಆ್ಯನಿ ಬೆಸೆಂಟರ ಮುಖವನ್ನು ಗಮನಿಸಿ ನೋಡಿ, ಎಷ್ಟು ಶಾಂತ ಚಿತ್ತವಾಗಿದೆ, ಎಷ್ಟು ಶಾಂತ ಚಿತ್ತವಾಗಿದೆ. ಯಾರ ಮೇಲೂ ಕಂಪ್ಲೇಂಟ್ ಕೊಡ್ತಿರಲಿಲ್ಲ ಅವರು. ಜಿಡ್ಡು ಕೃಷ್ಣಮೂರ್ತಿಯವರ ತಂದೆ ನಾರಾಯಣಪ್ಪನವರು ಅವ್ರ ಮೇಲೆ ಕೇಸ್ ಹಾಕಿಬಿಟ್ರು, ಅವ್ರ ಮಕ್ಕಳನ್ನು ವಾಪಸ್ ಕೊಡಿ ಅಂತ. ಕೋರ್ಟ್ನಲ್ಲಿ ಕೇಸ್ಗೆ ಅಲಿತಾ ಇದ್ದು ಆ್ಯನಿ ಬೆಸೆಂಟ್ರು ತಮ್ಮ ಕೇಸನ್ನು ತಾವೇ ವಾದ ಮಾಡ್ತಿದ್ರು. ನಾರಾಯಣಯ್ಯನವರು ಎಷ್ಟೋ ಸಲ ಅವರು ಕೋರ್ಟಿಗೆ ಬಂದಿರ್ತಿದ್ರು. ಎಂದೂ ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈದದ್ದಿಲ್ಲ. ಅವರಿಗೆ ಅವಾಚ್ಯ ಶಬ್ದ ಬರ್ತಾನೇ ಇರಲಿಲ್ಲ. ಅವರನ್ನು ಎಂದೂ ಕೋಪದಿಂದ ಕ್ರೋಧದಿಂದ ನೋಡಿದ್ದೇ ಇಲ್ಲ. ಅವ್ರ ಮೇಲೆ ಯಾವುದೇ ರೀತಿಯ ಒಂದು ವ್ಯಗ್ರ ಭಾವನೆ ಇಲ್ಲ. ಈತ ನನ್ನನ್ನು ಕೋರ್ಟಿಗೆ ಎಳೆದು ತಂದು ನಿಲ್ಲಿಸ್ಬಿಟ್ಟ ಅನ್ನುವಂತಹ ಒಂದು ಕೋಪವೇ ಇಲ್ಲ ಅವರಲ್ಲಿ. ನನ್ನ ಪಾಲಿಗೆ ಬಂದ ಕರ್ಮ ನಾನು ಸ್ವೀಕರಿಸ್ತೇನೆ, ಸಮಾಧಾನವಾಗಿ ಇರುತ್ತೆ. ಸಿ, ದಟ್ ಈಸ್ ದ ಬ್ಯೂಟಿ ಆಫ್ ಅ ಸ್ಪಿರಿಚುಯಲಿ ಎವಾಲ್ವ್ಡ್ ಪರ್ಸನ್. ಅದಕ್ಕೆ ನಮ್ಮಲ್ಲಿ ಹೇಳೋದು ಆತ್ಮಾರಾಮ ಆನಂದರಮಣ ಅಚ್ಯುತ ಕೇಶವ ಹರಿನಾರಾಯಣ. ಆತ್ಮಾರಾಮ ಆನಂದರಮಣ, ಯಾವಾಗಲೂ ಆನಂದವಾಗಿರ್ತಾನೆ ಆತ. ಅದು ಅಧ್ಯಾತ್ಮ ಪುರುಷನ ಲಕ್ಷಣ. ಇನ್ನು ಏನೇ ಆಗಲಿ, ಅಂದರೆ ಅಧ್ಯಾತ್ಮ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಲಭವಾದಂಥ ವಿಷಯ ಅಲ್ಲ. ಇದಕ್ಕೆಲ್ಲ ಎಚ್ಚರಗೊಳ್ಳಬೇಕು ನಮ್ಮ ಮನಸ್ಸು. ಈಗ ಇಷ್ಟು ಬೆಳಿಗ್ಗೆಯಿಂದ ನೀವು ಕೇಳಿದ ಉಪನ್ಯಾಸಗಳು ನಿಮ್ಮನ್ನು ಎಚ್ಚರಗೊಳಿಸದೆ ಹೋದರೆ ಪ್ರಯೋಜನ ಇಲ್ಲ. ಓಕೆ, ಇನ್ನೊಂದು ನೋಡೋಣ ಸೆಮಿನಾರು, ಇನ್ನೊಂದು ವರ್ಕ್ಶಾಪು, ಇನ್ನೊಂದು ಸೆಮಿನಾರು. ಎಷ್ಟು ದಿವಸ ನೋಡ್ತೀರಿ? ಒಂದಲ್ಲ ಒಂದು ದಿವಸ ಅದು ಪರಿಣಾಮವನ್ನು ಕೊಡಲೇಬೇಕು. ಹಂಗೆ ಕೊಡಲೇ ಇಲ್ಲ ಅಂತಂದರೆ ದಟ್ಸ್ ನಾಟ್ ಸ್ಪಿರಿಚುಯಾಲಿಟಿ ಫಾರ್ ಮೀ, ನಾಟ್ ಎಟ್ ಆಲ್. ನಮ್ಮ ಅಂತಃಪ್ರಜ್ಞೆಯನ್ನು ಎಚ್ಚರಗೊಳಿಸಿ ನಮ್ಮ ಮನಸ್ಸನ್ನು ಪರಿವರ್ತಿಸುವ ಯಾವುದೇ ವಿಷಯವಿರಲಿ, ಪ್ರಸಂಗವಿರಲಿ, ಪ್ರಕ್ರಿಯೆ ಇರಲಿ, ಅದು ಮಾತ್ರ ಅಧ್ಯಾತ್ಮ. ಯಾರೋ ಬುದ್ಧನನ್ನು ಕೇಳಿದ್ರಂತೆ, ಬುದ್ಧ ನೀವು ದೇವರ? ಬುದ್ಧ ಮುಗುಳ್ನಗ್ತಾ ಹೇಳಿದಂತೆ, ಅಪ್ಪ ನಾನು ದೇವರಲ್ಲ. ಬುದ್ಧನಿಗೂ ದೇವರಿಗೂ ಅಲರ್ಜಿ. ದೇವರ ವಿಷಯ ಕೇಳಿದ್ರೆ ಬುದ್ಧ ಎಂದೂ ಉತ್ತರ ಕೊಡ್ತಿರಲಿಲ್ಲ. ಭಗವಂತ ಇದಾನ? ನೋ ಆನ್ಸರ್. ಭಗವಂತ ಇರೋದು ದೂರದ ಪ್ರಶ್ನೆ. ನೀನಿದೆಯಾ? ನೀನಿರೋದಾದರೆ ನಿನ್ನ ಪ್ರಜ್ಞೆ ಎಲ್ಲಿದೆ? ಈಗೇನು ನಡೀತಿದೆಯೋ ಅದರ ಅರಿವು ನಿನಗಿದೆಯಾ? ಅದಿದ್ದದ್ದೇ ಆದರೆ ಆ ಅರಿವು ನಿನ್ನ ಪ್ರಜ್ಞೆ, ಅದೇ ಭಗವಂತ. ಬಸವಣ್ಣನವರೇನು ಹೇಳಿದರು? ಅರಿವೇ ಮಹಾಗುರು. ಅರಿವೇ ಮಹಾಗುರು, ಆ ಅರಿವೇ ಪರಮಾತ್ಮ. ಅದಕ್ಕೆ ಸೆಲ್ಫ್ ಅಬ್ಸರ್ವೇಷನ್, ಸ್ವಯಂ ಪರಿಶೀಲನೆ ಮಾಡಿ ಅಂತ ಹೇಳೋದು. ಬುದ್ಧನ ಏನು ಹೇಳ್ದ? ಮುಗುಳ್ನಗ್ತಾ ಹೇಳ್ದ, ಅಪ್ಪ ನಾನು ದೇವರಲ್ಲ. ಸರಿ, ಆ ವ್ಯಕ್ತಿ ಸುಮ್ಮನೆ ಆಗಲಿಲ್ಲ. ಬುದ್ಧ ನೀನು ದೇವತೆಯಾ? ಹಾಗಾದರೆ ನೀನು ದೇವತೆನಾ? ಬುದ್ಧ ಹೇಳ್ದ, ಅಪ್ಪ ನಾನು ದೇವತೆಯೂ ಅಲ್ಲ. ಹಾಗಾದರೆ ಬುದ್ಧ ನೀನು ಯಾರು ಅಂತ ಕೇಳಿದ. ಆಗ ಬುದ್ಧ ಹೇಳ್ತಾನೆ, ನಾನು ಎಚ್ಚರಗೊಂಡವನು. ನಾನು ಎಚ್ಚರಗೊಂಡವನು ಅಂದರೆ ಐ ಆಮ್ ಅವೇಕಂಡ್. ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಯಾರು? ಜಗವೆಲ್ಲ ಮಲಗಿರಲು ತಾನೊಬ್ಬನೆದ್ದ. ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟ ಆತ. ಯಾರು ಆತ? ಜಗತ್ತೆಲ್ಲ ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ಎದ್ದು ಸಮಸ್ತವನ್ನು ವಿಸರ್ಜಿಸಿ ಹೊರಟೋದವನು ಯಾರು? ಬುದ್ಧನೇ. ತನ್ನ ಅರಮನೆಯನ್ನು, ತನ್ನ ಆಸ್ತಿಪಾಸ್ತಿಯನ್ನು, ತನ್ನ ಅಧಿಕಾರವನ್ನು, ತನ್ನ ಹೆಂಡತಿಯನ್ನು, ತನ್ನ ಮಗುವನ್ನು ಎಲ್ಲರನ್ನೂ ತೊರೆದು ಹೊರಟೇ ಬಿಟ್ಟ ದಾರಿ ಹುಡುಕೊಂಡು.
ಯಾಕತ ಹೊರಟುಬಿಟ್ಟ? ಎಚ್ಚರಗೊಂಡವನು. ಎಚ್ಚರ ಆಗೋಯ್ತ ತನಗೆ. ಅಂತಹ ಎಚ್ಚರವನ್ನು ಯಾವುದು ಉಂಟು ಮಾಡ್ತದೆಯೋ ಅದು ಮಾತ್ರ ಅಧ್ಯಾತ್ಮ. ಇಲ್ಲದೆ ಹೋದರೆ ಅದು ಅಧ್ಯಾತ್ಮವಲ್ಲ. ಇಷ್ಟು ಹೇಳ್ತಾ ಈ ಉಪನ್ಯಾಸದ ಕೊನೆಯಲ್ಲಿ ಒಂದು ವಚನವನ್ನು ಹಾಡ್ತಾರೆ, ಎಚ್ಚರವಿರಬೇಕು. ಅದು ಹೇಳ್ತಾ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಇದರ ಸಂದೇಶ ಇಷ್ಟೇ: ಮಲಗಿರುವ ನಾವೇನಾಗಬೇಕು? ಎಚ್ಚರಗೊಳ್ಬೇಕು. ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನುವಂತಹ ಒಂದು ವಿಶ್ಲೇಷಣೆ, ಒಂದು ವಿವೇಕ ಬೇಕು. ಅದು ಅಧ್ಯಾತ್ಮದ ಹಾದಿಯ ಪ್ರಾರಂಭ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ, ಹುಚ್ಚನಾಗಿರಬೇಕು ಜನರ ಕಣ್ಣಲ್ಲಿ. ಈ ಮನಲಿಂಗದಲ್ಲಿ ಲೀನವಾಗಿರಬೇಕು, ಈ ಮನಲಿಂಗದಲ್ಲಿ ಲೀನವಾಗಿರಬೇಕು. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಮತ್ಸರವಿರಬೇಕು ಭವಸಾಗರದಲ್ಲಿ. ಇಂಥ ಗುಣವುಳ್ಳಾಗಲೇ ನಿಜ ಶರಣನು ನೋಡ. ಇಂಥ ಗುಣವುಳ್ಳಾಗಲೇ ನಿಜ ಶರಣನು ನೋಡ. ಅಖಂಡೇಶ್ವರ 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 ಅಖಂಡೇಶ್ವರ. ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವಸಾಗರದಲ್ಲಿ. ಮತ್ಸರವಿರಬೇಕು ಭವಸಾಗರದಲ್ಲಿ. ಮತ್ಸರವಿರಬೇಕು ಭವಸಾಗರದಲ್ಲಿ. ಷಣ್ಮುಖ ಶಿವಯೋಗಿಗಳ ವಚನ ಇದು ಬಹಳ ಸುಂದರವಾಗಿದೆ. ಇಲ್ಲಿಗೆ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಕೊನೆಯ ಘಟ್ಟ. ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಿ.